ಸೆಂಟ್ರಲ್ ಜೈಲಿನಲ್ಲಿ ದರ್ಶನ್ಗೆ ರಾಜಾತಿಥ್ಯವನ್ನ ನೀಡಲಾಗ್ತಾ ಇದೆ. ಜೈಲಿಗೆ ಭೇಟಿ ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಗೃಹ ಸಚಿವರಾಗಿರುವ ಡಾಕ್ಟರ್ ಜಿ ಪರಮೇಶ್ವರ್ ಜೈಲಿನಲ್ಲಿ ಖುದ್ದು ಪರಿಶೀಲನೆಗೆ ಇಳಿದಿದ್ದಾರೆ. ಗೃಹ ಸಚಿವರಾಗಿರುವ ಪರಮೇಶ್ವರ್ ಅವರು ಸೆಂಟ್ರಲ್ ಜೈಲಿನಲ್ಲಿ ದರ್ಶನ್ ಇದ್ರೆ ಅಲ್ಲಿ ದರ್ಶನ್ ಯಾವ ರೀತಿಯಾಗಿರಬಹುದು ಅನ್ನುವಂಥ ಕುತೂಹಲ ಯಾವ ರೀತಿಯಾಗಿದೆ, ಅವರು ಸಾಮಾನ್ಯ ಕೈದಿಯಾಗಿ ಇದ್ರ ಅನ್ನೋದಕ್ಕೆ ಎಲ್ಲದಕ್ಕೀಗ ಉತ್ತರ ನೋ ಅನ್ನುವಂಥದ್ದು. ಸೆಂಟ್ರಲ್ ಜೈಲಿನಲ್ಲಿ ರಾಜಾತಿಥ್ಯವನ್ನ ನೀಡಲಾಗ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಈಗ ಜೈಲಿಗೆ ಭೇಟಿ ಕೊಟ್ಟಿದ್ದಾರೆ ಗೃಹ ಸಚಿವರಾಗಿರುವ ಡಾಕ್ಟರ್ ಜಿ ಪರಮೇಶ್ವರ್. ಬಂದೇಖಾನೆ ಅಧಿಕಾರಿಗಳಿಂದ ಖುದ್ದು ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಗೃಹ ಸಚಿವರಾಗಿರುವ ಪರಮೇಶ್ವರ್ ಅವರು ಜೈಲಿನಲ್ಲಿ ಇಂಚಿಂಚು ಪರಿಶೀಲನೆ ಮಾಡ್ತಾ ಇದ್ದಾರೆ. ಗೃಹ ಸಚಿವರು ಈಗ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಈಗ ಶಿಫ್ಟ್ ಮಾಡೋದಕ್ಕೂ ಕೂಡ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಈಗಾಗಲೇ ಈ ಘಟನೆ ಆಗಿದೆ. ಎಷ್ಟು ದಿನಗಳಿಂದ ಈ ರೀತಿಯಾಗಿ ನಡೀತಾ ಇದೆಯೋ ಗೊತ್ತಿಲ್ಲ. ದರ್ಶನ್ ಬಂದಾಗಿನಿಂದಲೂ ಕೂಡ ಇಂತಹದ್ದೇ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆಯಾ, ಯಾವತ್ತಿನಿಂದ ಕಲ್ಪಿಸಲಾಗಿದೆ, ಏನೆಲ್ಲ ಸೌಲಭ್ಯಗಳನ್ನ ಕೊಡಲಾಗಿದೆ, ಯಾರ್ಯಾರ ಕೈ ಬಿಸಿ ಮಾಡಿ ಈ ರೀತಿಯಾಗಿ ರಾಜಾತಿಥ್ಯವನ್ನ ನೀಡಲಾಗಿದೆ, ಯಾರು ಇದರಲ್ಲಿ ಪಾಲುದಾರರು, ಯಾರು ಈ ರೀತಿಯ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ, ಇವೆಲ್ಲವನ್ನ ಕೂಡ ಈಗ ತನಿಖೆ ಮಾಡಬೇಕಾಗತ್ತೆ. ಗೃಹ ಸಚಿವರೇ ಈಗ ಖುದ್ದಾಗಿ ಪರಿಶೀಲನೆ ಮಾಡೋದಕ್ಕೆ ಹೋಗಿದ್ದಾರೆ. ಆಲ್ಮೋಸ್ಟ್ 2 ತಿಂಗಳ ಆಗಿದೆ. 2 ತಿಂಗಳಲ್ಲಿ 2 ತಿಂಗಳಿಂದಲೂ ಕೂಡ ಇಂತಹದ್ದೇ ರಾಜ ಮರ್ಯಾದೆ ಸಿಗ್ತಾ ಇತ್ತ ದರ್ಶನ್ಗೆ ಅನ್ನುವಂತಹ ತನಿಖೆಯನ್ನ ಕೂಡ ನಡೆಸಬೇಕಾಗಿದೆ. ಈಗ ಕೋರ್ಟ್ಗೆ ಸಾಕಷ್ಟು ಅರ್ಜಿಗಳನ್ನ ಹಾಕಿದ್ರು. ಜೈಲು ಊಟ ಬೇಡ, ಮನೆ ಊಟ ಕೊಡಬೇಕು ಅನ್ನುವ ಕಾರಣಕ್ಕೆ ಸೆಂಟ್ರಲ್ ಜೈಲಿನ 7 ಅಧಿಕಾರಿಗಳನ್ನ ಈಗಾಗಲೇ ಅಮಾನತು ಮಾಡೋದಾಗಿ ಪರಮೇಶ್ವರ್ ಹೇಳಿದ್ದಾರೆ. ಜೈಲಿಗೆ ಹೋಗೋದಕ್ಕೂ ಮುನ್ನ ಅವರು ಮಾತನಾಡಿರೋದು ಹಿರಿಯ ವರ್ಗಾವಣೆ ಅಂದ್ರೆ ಹಿರಿಯ ಅಧಿಕಾರಿಗಳ ವರ್ಗಾವಣೆ ಮಾಡ್ತೀವಿ, ಹಿರಿಯ ಅಧಿಕಾರಿಗಳು ಭಾಗಿಯಾಗಿದ್ರೂ ಕೂಡ ಅವರ ವಿರುದ್ಧವೂ ಕ್ರಮ ಅನ್ನುವ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್. 7 ಜನ ಅಧಿಕಾರಿಗಳನ್ನ ಈಗ ಸಸ್ಪೆಂಡ್ ಮಾಡಿದ್ದೇವೆ. ಒಂದು ಶರವಣ ಜೈಲರ್ಸು ಶರಣ ಬಸವ ಅಮೀನ್ಗಢ್, ಪ್ರಭು ಎಸ್ ಕಂಡೇಲ್ವಾಲ್. ಅಸಿಸ್ಟೆಂಟ್ ಜೈಲರ್ಸು LS ತಿಪ್ಪೇಸ್ವಾಮಿ, ಶ್ರೀಕಾಂತ್ ತಲ್ವಾರ್. ತಿಪ್ಪೇಸ್ವಾಮಿ LS ತಿಪ್ಪೇಸ್ವಾಮಿ, ಶ್ರೀಕಾಂತ್ ತಲ್ವಾರ್ ಇವರಿಬ್ಬರು ಜೈಲರ್, ಸಬ್ ಅಸಿಸ್ಟೆಂಟ್ ಜೈಲರ್ಸ್. ಹೆಡ್ ವಾರ್ಡರ್ಸು ವೆಂಕಪ್ಪ ಕೊರ್ತಿ, ಸಂಪತ್ ಕುಮಾರ್ ಕಡಪಟ್ಟಿ, ವಾರ್ಡರು ಬಸಪ್ಪ ತೇಲಿ. ಇವರಿಷ್ಟು ಜನರನ್ನ ಸಸ್ಪೆಂಡ್ ಮಾಡಿದ್ದೇವೆ. ಇಲ್ಲ ಅನುಮಾನ ಪಡೋದು ಬೇಕಾಗಿಲ್ಲ. ನಾವು ಕಾನೂನು ಪ್ರಕಾರ ಏನು ಮಾಡಬೇಕೋ ಅದನ್ನ ಖಂಡಿತವಾಗಿ ಮಾಡ್ತೀವಿ. ಯಾವ ಮುಲಾಜಿಲ್ಲದೆ ಮಾಡ್ತೀವಿ. ಅದನ್ನ ನೋಡೋಣ. ಲೀಗಲಿ ವಿಲ್ ಎಕ್ಸಾಮಿನ್. ಕಾನೂನು ಪ್ರಕಾರ ಪರಿಶೀಲನೆ ಮಾಡಿ ಅವ್ರ ಅಡ್ವೈಸ್ ತಗೊಂತೀವಿ. ಕಾನೂನಲ್ಲಿ ಮತ್ತೊಂದು ಕೇಸ್ ರಿಜಿಸ್ಟರ್ ಮಾಡಬೇಕು ಅಂದ್ರೆ ಮಾಡ್ತೀವಿ. ಇಲ್ಲಿ ಎಲ್ಲೋ ಒಂದು ಕಡೆ ನೀವು ಹೇಳ್ದಂಗೆ ಆತಿಥ್ಯ ಸಿಗ್ತದೆ ಅನ್ನುವಾಗ ಆತಿಥ್ಯ ಸಿಗದೇ ಇರೋ ಕಡೆ ನೋಡೋಣ. ನನಗೆ ಯಾರು ಒತ್ತಡನೂ ಇಲ್ಲ. ಈ ಒತ್ತಡ ಯಾರು ನಮಗೆ ಯಾರು ನನ್ನ ಲೆವೆಲ್ವರೆಗೆ ಯಾರು ಮುಟ್ಟೋದಕ್ಕೂ ಸಾಧ್ಯ ಇಲ್ಲ. ಸರಿ ಮಾಡಿ ಏನ್ ಬಿಗಿ ಮಾಡಬೇಕು ಅದನ್ನ ಮಾಡ್ತೀವಿ. ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಆನೇಕಲ್ ಚಂದ್ರಪ್ಪ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರು, ಈಗಾಗಲೇ 2 ತಿಂಗಳಿಂದಲೂ ಕೂಡ ಇಂತಹದ್ದೇ ಒಂದು ಸೌಲಭ್ಯ ಸಿಗ್ತಾ ಇತ್ತಾ ಅನ್ನುವ ಪ್ರಶ್ನೆ, ಯಾಕಂದ್ರೆ ಕೋರ್ಟಿಗೆ ಹಾಕದಂತಹ ಸಂದರ್ಭದಲ್ಲಿ ಕೂಡ ಕೇವಲ ನಾಟಕನ ಅನ್ನುವ ಪ್ರಶ್ನೆ ಕೂಡ ಮೂಡುತ್ತೆ. ಈಗ ಇದನ್ನ ಸರ್ಕಾರ ಬಹಳ ಮುಜುಗರಕ್ಕೆ ಕಾರಣ ಆಗಿದೆ. ಸರ್ಕಾರ ಎಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡಿದೆ. ಪರಮೇಶ್ವರ್ ಅವರು ಈಗ ಅಲ್ಲಿಗೆ ಬಂದಿದ್ದಾರಾ, ಅಲ್ಲಿ ಏನೆಲ್ಲ ಚರ್ಚೆಯನ್ನ ಮಾಡಲಾಗ್ತಾ ಇದೆ, ಸಮಾಲೋಚನೆಯನ್ನ ಮಾಡಿದ್ದಾರೆ? ನವಿತಾ, ಕೊಲೆ ಪ್ರಕರಣದಲ್ಲಿ ಬಂದಿಯಾಗಿರ್ತಕ್ಕಂಥ ನಟ ದರ್ಶನ್ ರವರಿಗೆ ವಿಶೇಷವಾದ ಒಂದು ಆತಿಥ್ಯ ಸಿಗ್ತಾ ಇದೆ ಅಂತ ಹೇಳಿ ಈಗೇನು ಜಗಜ್ಜಾರ ಆಗಿದೆ. ಸೊ ಈ ಒಂದು ಮುಜುಗರದಿಂದ ಸರ್ಕಾರ ಪಾರಾಗ್ಲಿಕ್ಕೆ ಖುದ್ದು ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇವತ್ತು ಪರಪ್ಪನಗರಕ್ಕೆ ಭೇಟಿ ಕೊಟ್ಟಿದ್ದಾರೆ. ಇದಕ್ಕೂ ಬದಲು ನಿನ್ನೆ ಸಂಜೆಯೇ ಐಜಿಪಿ ಆದಂತಹ ಆನಂದ್ ರೆಡ್ಡಿ ಅವರು, ಬಂಧಿಕನ ಇಲಾಖೆ ಐಜಿಪಿ ಆದಂತಹ ಆನಂದ್ ರೆಡ್ಡಿ ಅವರು ಮತ್ತೆ ಡಿಐಜಿ ಸೋಮಶೇಖರ್ ಅವರು ಕೂಡ ನಿನ್ನೆ ಸಂಜೆಯೇ ಪರಪ್ಪನಗರ ಜೈಲಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ನಟ ದರ್ಶನ್ ರವರಿಗೆ ರಾಜಾತಿಥ್ಯ ಯಾರು ಪ್ರೊವೈಡ್ ಮಾಡಿದ್ದು, ಅದಕ್ಕೆ ಯಾರು ಕಾರಣ, ಜೊತೆಗೆ ಮೊಬೈಲ್ ಜೈಲು ಒಳಗಡೆ ಹೇಗೆ ಹೋಯ್ತು, ಆ ಮೊಬೈಲ್ ಅಲ್ಲಿ ತೆಗೆದಂತಹ ವಿಡಿಯೋ ಇರ್ಬೋದು ಅಥವಾ ಫೋಟೋ ಇರ್ಬೋದು ಹೇಗೆ ಹೊರಗಡೆ ಹೋಯ್ತು, ಮತ್ತೆ ಇದಕ್ಕೆಲ್ಲ ಅವಕಾಶ ಕೊಟ್ಟರು ಯಾರು, ಅಧಿಕಾರಿಗಳ ಶಾಮೀಲಾಗಿದ್ದಾರೆ ಅಥವಾ ಈ ಫೋಟೋ ಹೊರಬರಲಿಕ್ಕೆ ಅಧಿಕಾರಿಗಳ ಅಥವಾ ಅಲ್ಲಿರ್ತಕ್ಕಂಥ ವಿಚಾರಣಾಧೀನ ಏನು ಬಂದಿಗಳ ಅಥವಾ ಸಜಾ ಬಂದಿಗಳ ಯಾರು ಅನ್ನೋಂಥದ್ದನ್ನ ಪರಿಶೀಲನೆ ಮಾಡಲಿಕ್ಕೆ ನಿನ್ನೆ ಹೋಗಿದ್ರು. ಜೊತೆಗೆ ಏನು ಡಿಜಿಪಿ ಮಾಲಿನಿ ಕೃಷ್ಣಮೂರ್ತಿ ಅವರು ಕೂಡ ನಿನ್ನೆ ರಾತ್ರಿಯೇ ಒಂದು ವರದಿಯನ್ನು ಕೊಟ್ಟಿದ್ರು. ಈ ಒಂದು ವರದಿ ಆಧಾರದ ಮೇಲೆ ಇವತ್ತು ಪರಪ್ಪನಗರ ಜೈಲಿನ ಹೆಡ್ ವಾರ್ಡನ್ ಸೇರಿದಂತೆ ಸುಮಾರು 7 ಜನರನ್ನ ಅಮಾನತು ಮಾಡಲಾಗಿದೆ. ಜೊತೆಗೆ ಖುದ್ದು ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೆ
ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಜೈಲಿಗೆ ಭೇಟಿ ನೀಡಿದ್ದಾರೆ. ಡಿಜಿಪಿ ಮಾಲಿನಿ ಕೃಷ್ಣಮೂರ್ತಿ ಜೊತೆಗೆ ಆನಂದ್ ರೆಡ್ಡಿ, ಸೋಮಶೇಖರ್ ಸೇರಿದಂತೆ ಜೊತೆಗೆ ಆಗ್ನೇಯ ವಿಭಾಗದ ಡಿಸಿಪಿ ಆದಂತಹ ಸಾರಾ ಫಾತಿಮರವರು ಕೂಡ ಪರಪ್ಪನ ಜೈಲಿಗೆ ಭೇಟಿ ನೀಡಿ ಸದ್ಯ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಬಂಧಿಖಾನೆ ಇಲಾಖೆ ಹಿರಿಯ ಅಧಿಕಾರಿಗಳ ಜೊತೆ ಕುರಿತು ಚರ್ಚೆ ನಡೆಸ್ತಾ ಇದ್ದಾರೆ, ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಪರಪ್ಪನಗರ ಜೈಲಿನಲ್ಲಿ ನಟ ದರ್ಶನ್ ಸೇರಿದಂತೆ ಮತ್ತೆ ನಟ ದರ್ಶನ್ ರವರು ನಟೋರಿಯಸ್ ರೌಡಿ ವಿಲ್ಸನ್ ಗಾರ್ಡನ್ ಜೊತೆ ಸೇರ್ಲಿಕ್ಕೆ ಯಾರು ಅವಕಾಶ ಮಾಡಿಕೊಟ್ರು? ಯಾಕೆಂದ್ರೆ ನಟ ದರ್ಶನ್ ರವರನ್ನ ಕಾಯ್ಲಿಕ್ಕೆ, ಅವರ ರಕ್ಷಣೆ ಕೊಡ್ಲಿಕ್ಕೆ ಮತ್ತೆ ಅವರನ್ನ ಅಲ್ಲಿ ಬೆಂಗಾವಲ ನೋಡ್ಕೊಳ್ಳಿಕ್ಕೆ ಒಂದು ಅಧಿಕಾರಿಗಳನ್ನ ನೇಮಿಸಲಾಗಿತ್ತು. ಅವರೆಲ್ಲ ಯಾವ ರೀತಿ ಕೆಲಸ ಮಾಡ್ತಿದ್ರು, ಕರ್ತವ್ಯ ಲೋಪ ಎದ್ದು ಕಾಣುತ್ತೆ. ಜೊತೆಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಕೂಡ ಒಪ್ಕೊಂಡಿದ್ದಾರೆ ನಟ ದರ್ಶನ್ ಅವರಿಗೆ ರಾಜ್ಯಾತಿಥ್ಯ ಸಿಗ್ತಾ ಇತ್ತ ಅನ್ನುವಂಥದ್ದು. ಅಂದ್ರೆ 67 ದಿವಸ ನಟ ದರ್ಶನ್ ರವರಿಗೆ ಯಾವುದೇ ರೀತಿ ಜೈಲಲ್ಲಿ ಸಮಸ್ಯೆ ಇರಲಿಲ್ಲ. ಜೊತೆಗೆ ಏನಂತಂದ್ರೆ ಈಗ ಕೋರ್ಟ್ಗೆ ಹೋಗಿದ್ದಾರೆ, ನಮಗೆ ಜೈಲಿನ ಅಧಿಕಾರಿಗಳು ಸೂಕ್ತವಾದಂತಹ ಆಹಾರವನ್ನು, ನಾವು ಕೇಳಿದಂತಹ ಆಹಾರವನ್ನು ಕೊಡ್ತಾ ಇಲ್ಲ, ನಮಗೆ ಮನೆ ಊಟ ಕೊಡ್ಲಿಕ್ಕೆ ಅವಕಾಶ ಕೊಡಿ ಅಂತೇಳಿ. ಇದೆಲ್ಲವೂ ಕೂಡ ನಾಟಕನ ಜೈಲಧಿಕಾರಿಗಳು ನಟ ದರ್ಶನ್ ಮೂಲಕ ಈ ರೀತಿಯ ಒಂದು ಐಡ್ರಾಮವನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಯಾಕೆಂತ ಹೇಳಿದ್ರೆ ಇವತ್ತಲ್ಲಿ ನಾಳೆ ಇಂಥ ಒಂದು ಸ್ಥಿತಿ ಬರಬಹುದು, ಅದನ್ನ ತಪ್ಪಿಸ್ಕೊಳ್ಳಿಕ್ಕೆ ಜೈಲಿನ ಅಧಿಕಾರಿಗಳು ನಟ ದರ್ಶನ್ ಮೂಲಕ ಕೋರ್ಟ್ಗೆ ಹೋದ್ರ ಅನ್ನುವಂಥದ್ದು ಕೂಡ ಈ ಕಾಡುವಂತಹ ಪ್ರಶ್ನೆ. ಒಟ್ಟಾರೆಯಾಗಿ ನಟ ದರ್ಶನ್ ಇರ್ಬೋದು, ಜೊತೆಗೆ ವಿಲ್ಸನ್ ಗಾರ್ಡನ್ ನಾಗ ಇರ್ಬೋದು ಸೇರಿದಂತೆ ಬೇರೆ ಎಲ್ಲರೂ ಕೂಡ ಏನ್ ಸ್ಪೆಷಲ್ ಬ್ಯಾರಕ್ ಅಂತಿದೆ, ಸೊ ಅಲ್ಲಿ ಅವರಿಗೆ ರಾಜ್ಯಾತಿಥ್ಯ ಸಿಗ್ತಾ ಇತ್ತು. ಹೊರಗಡೆ ಕೂತು ನೀವು ಫೋಟೋದಲ್ಲಿ ನೋಡಬಹುದು, ರೌಂಡ್ ಟೇಬಲ್ ರೀತಿಯಲ್ಲಿ ಮೀಟಿಂಗ್ ಮಾಡಿದ ರೀತಿಯಲ್ಲಿ ಅವರು ಅಲ್ಲೇ ಟೀ ಅಥವಾ ಕಾಫಿ ಕುಡಿಯುವಂಥದ್ದು, ಸಿಗರೇಟ್ ಸೇದುವಂಥದ್ದು. ಯಾಕೆಂತ ಹೇಳಿದ್ರೆ ಜೈಲಿನ ಮೆನು ಪ್ರಕಾರ ಯಾವುದೇ ಕಾರಣಕ್ಕೂ ಅಲ್ಲಿನ ಕಠಿಣ ನಿಬಂಧನೆಗಳ ಪ್ರಕಾರ ಜೈಲಿನ ಸಜಾಬಂದಿ ಅಥವಾ ವಿಚಾರಣೆ ಬಂದಿಗೆ ಯಾವುದೇ ಮಾದಕೋಸ್ತಿ ಇರಬಹುದು, ಬಿಡಿ, ಸಿಗರೇಟ್, ಗುಟ್ಕಾ ಈ ರೀತಿಯನ್ನ ಸೇವನೆ ಮಾಡಲಿಕ್ಕೆ ಅವಕಾಶ ಇಲ್ಲ, ಮೊಬೈಲ್ ಬಳಕೆ ಮಾಡಲಿಕ್ಕೆ ಅವಕಾಶ ಇಲ್ಲ. ಆದರೂ ಕೂಡ ಜೈಲಿನ ಒಳಗಡೆ ರಾಜಾರೋಷವಾಗಿ ಯಾಕೆ, ಯಾವ ರೀತಿ ಇವರು ಮತ್ತೆ ಯಾವ ಒಂದು ಆಧಾರದ ಮೇಲೆ ಮತ್ತೆ ಇವ್ರಿಗೆ ಯಾರು ಕೊಟ್ಟರು, ಈ ಎಲ್ಲ ಒಂದು ಸೌಲಭ್ಯನ ಕೊಡ್ಲಿಕ್ಕೆ ಯಾರು ಆದೇಶ ಕೊಟ್ಟರು ಅನ್ನೋದು ಕೂಡ ಕಾಡುವಂತ ಪ್ರಶ್ನೆ. ಹಾಗಾಗಿ ಖುದ್ದು ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಯಾಕೆಂದ್ರೆ ಸರ್ಕಾರಕ್ಕೆ ಇದು ಮುಜುಗರ. ಈಗ ಏನು ಪರಪ್ಪನಗರ ಜೈಲನ್ನಾಗಿರ್ತಕ್ಕಂಥ ಏನು ಅಕ್ರಮ ಚಟುವಟಿಕೆಗಳು ಇರಬಹುದು, ಈ ಹಿಂದೆ ಕೂಡ ಕೇಳಿ ಬರ್ತಾ ಇತ್ತು, ಈಗ ಅದು ಜಗಜ್ಜಾರಾಗಿದೆ. ಅದನ್ನ ಅವರು ಪರಿಶೀಲನೆ ಮಾಡಲಿಕ್ಕೆ, ಜೊತೆಗೆ ಸರ್ಕಾರ ಕೂಡ ಹೇಳಿದೆ ಯಾವುದೇ ಕಾರಣಕ್ಕೂ ನಾವು ಇದರಲ್ಲಿ ರಾಜಿ ಮಾಡ್ಕೊಳ್ಳೋದಿಲ್ಲ, ಕಠಿಣ ಕ್ರಮ ಕೈಗೊಳ್ತೀವಿ ಅಂತ ಹೇಳಿರುವಂತದ್ದು. ಹಾಗಾಗಿ ಖುದ್ದು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪರಪ್ಪನ ಜೈಲಿಗೆ ಭೇಟಿ ನೀಡಿದ್ದಾರೆ. ನವಿತಾ, ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.